ಸಡನ್ ಆಗಿ ನಾನು ಇವತ್ತು ಇಷ್ಟು ಚೆನ್ನಾಗಿ ಕಾಣ್ತೀನಿ ಅಂತ ಗೊತ್ತಿರಲಿಲ್ಲ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಐಶನಾಯಕ್ ಮಿನಿ ವ್ಲಾಗ್. ನನಗೆ ಇವಾಗ ಸಡನ್ ಆಗಿ ಹೊರಗಡೆ ಹೋಗ್ಬೇಕಿತ್ತು. ಮುಖದ ಮೇಲೆ ಸ್ವಲ್ಪನೂ ಕೂಡ ಗ್ಲೋ ಇರಲಿಲ್ಲ. ತುಂಬ ಟ್ರೆಂಡಿಂಗಲ್ಲಿರೋ ಮ್ಯಾಜಿಕ್ ಪ್ರಾಡಕ್ಟ್ ಫೇಸಸ್ ಕೆನಡಾ ಸ್ಟ್ರೋಪ್ ಕ್ರೀಮ್ ಮತ್ತು ಬ್ಲಷ್ ಕೂಡ ನಾನು ತರಿಸ್ದೆ. ಹಂಗಂತೂ ಇದು ತುಂಬ ಅಫೋರ್ಡಬಲ್ ಪ್ರೈಸ್ ಒಳಗಡೆ ಸಿಕ್ತು. ಇದ್ರ ಸ್ಮೆಲ್ ಮಾತ್ರ ವಾವ್ ಸೂಪರ್ ಆಗಿದೆ. ಇದನ್ನು ತರಿಸಿದ್ದೀನಿ. ಪ್ರಾಡಕ್ಟ್ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ನಾನು ಫಸ್ಟು ಮಾಯ್ಶ್ಚರೈಸರ್ ಹಚ್ಕೊಂಡು ಸನ್ಸ್ಕ್ರೀನ್ ಹಚ್ಕೋಬೇಕು. ಯಾಕಂದರೆ ಬಿಸಿಲಲ್ವಾ, ಬಿಸಿಲಲ್ಲಿ ಟ್ಯಾನ್ ಆಗಿಬಿಡ್ತೀವಿ. ಸನ್ಸ್ಕ್ರೀನ್ ತುಂಬ ಇಂಪಾರ್ಟೆಂಟ್. ಸನ್ಸ್ಕ್ರೀನ್ ಹಚ್ಚಿದ್ಮೇಲೆ ಒಂದು 10 ಮಿನಿಟ್ಸ್ ಆದರೂ ಬಿಡಬೇಕು, ಇಲ್ಲ ಅಂದರೆ ಮೇಕಪ್ ಚೆನ್ನಾಗಿ ಕೂರಲ್ಲ. ಇದು ನಾನು ಇದನ್ನು ಬೇಸಾಗಿ ಯೂಸ್ ಮಾಡ್ತೀನಿ. ಮೊದಲಿಗೆ ನಾನು ಫಸ್ಟು ಸ್ಟ್ರೋಪ್ ಕ್ರೀಮ ಸ್ವಲ್ಪ ತೊಗೊಂಡು ಮುಖಕ್ಕೆ ಹಚ್ಕೋತೀನಿ. ಹಂಗೆ ನೋಡ್ತಿರ್ಬೋದು ಫಸ್ಟ್ಗೆ ಎಷ್ಟು ಗ್ಲೋ ಆಗಿ ಕಾಣಿಸ್ತಿದೆ ಫೇಸು. ಮತ್ತು ಹಾಗೆ ಸ್ವಲ್ಪ ಫೌಂಡೇಶನ್ ಒಳಗಡೆ ಕೂಡ ಸೇರಿಸಿ ನಾನು ಹಚ್ಕೋತೀನಿ. ನನಗೇನು ಅಷ್ಟು ಮೇಕಪ್ ಬರಲ್ಲ, ಆದರೂ ಅಲ್ಪ ಸ್ವಲ್ಪ ಕೂಡ ಮೇಕಪ್ ಮಾಡ್ಕೋತೀನಿ. ನನಗೆ ಕೈಯಲ್ಲೇ ಬ್ಲೆಂಡ್ ಮಾಡ್ಕೊಳ್ಳೋದು ಇಷ್ಟ, ಅದಕ್ಕೆ ನಾನು ಕೈಯಲ್ಲೇ ಬ್ಲೆಂಡ್ ಮಾಡ್ಕೊಂಡೆ. ಅಂತೂ ಈ ಬ್ಲಷ್ ನೋಡಿದ ತಕ್ಷಣ ತಿನ್ಬೇಕು ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿದೆ ಮತ್ತು ಸ್ಮೆಲ್ ಮಾತ್ರ ಸೂಪರ್ ಆಗಿದೆ. ಹಾಗೆ ಕೂಡ ಫೇಸ್ ಮೇಲೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಚೆನ್ನಾಗಿ ಪಿಂಕಿ ಕಾಣಿಸ್ತಿದ್ದೀನಲ್ವಾ. ಹಾಗೆ ಇದನ್ನ ಹೈಲೈಟರ್ ಆಗಿ ನಾನು ಸ್ಟ್ರೋಪ್ ಕ್ರೀಮ್ ನ ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಶೈನ್ ಬಂತು, ನಂಗಂತೂ ಇಷ್ಟ ಆಗೋಯ್ತು. ಮತ್ತೆ ಫೇಸಸ್ ಕೆನಡಾ ಅವ್ರ ಲಿಪ್ಸ್ಟಿಕ್ನೇ ನಾನು ಯೂಸ್ ಮಾಡೋದು ಯಾವಾಗಲೂ. ಇದು ಕೂಡ ತುಂಬ ಚೆನ್ನಾಗಿದೆ. ಮತ್ತೆ ಇನ್ನೊಂದು ಸ್ವಲ್ಪ ಕಲರ್ ಬರಲಿ ಅಂತ ನಾನು 2 ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಯಾವಾಗಲೂ. ಏನೋ ಗೊತ್ತಿಲ್ಲ, ನನ್ನ ಕೈಯಲ್ಲಿ ಬ್ಲೆಂಡ್ ಮಾಡ್ಕೊಂಡ್ರೇನೆ ಇಷ್ಟ ಆಗೋದು. ಅಯ್ಯೋ, ಐಲೈನರ್ ಹಚ್ಕೊಳ್ಳೋದೇ ಮರ್ತೋದೆ. ಮೇಕಪ್ ಒಳಗಡೆ ಏನಾದರೂ ಒಂದು ಮರ್ತೋಗಿರ್ತೀನಿ. ನನಗೇನು ಅಷ್ಟೊಂದು ಪ್ರೋ ಆರ್ಟಿಸ್ಟ್ ಆಗಿ ನಂಗೆ ಮೇಕಪ್ ಮಾಡ್ಕೊಳಕ್ಕೆ ಬರಲ್ಲ, ಆದರೂ ಏನು ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಐಲೈನರ್ ಹಚ್ಕೊಂಡು ಐಲೈನರ್ದಾಗ ಒಂದು ಬಿಂದಿ ಇಟ್ಕೊಂಡು ನಾನು ಫ್ರೀ ಹೇರ್ಸ್ನ ಬಿಟ್ಟೆ. ಇವಾಗ ನಾನು ಫೈನಲ್ ಲುಕ್ ನೋಡೋಣವಾ. ಮೇಕಪ್ ಮಾತ್ರ ತುಂಬ ನ್ಯಾಚುರಲ್ ಆಗಿ ಕಾಣಿಸ್ತಿದೆ. ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಕಳಿಸಿ, ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಆಮೇಲೆ ನಾನು ಹೊರಗಡೆ ಹೋಗಿ ಬಂದು ಮೇಕಪ್ ರಿಮೂವ್ ಮಾಡಿಬಿಟ್ಟೆ. ನಾನು ಸೋನು ಹೋಗಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡು ಬಂದ್ವಿ. ಆಮೇಲೆ ಇಲ್ಲಿ ಚೋಟು ಬಟ್ಟೆ ಹಾಕೊಳ್ಳೋದು ಬಿಟ್ಟು ಮಂಚದಿಂದ ಹೋಗೆಲ್ಲ ಬಚ್ಚಿಟ್ಕೋತಿದ್ದ. ಅವನಿಗೆ ಬಟ್ಟೆ ಹಾಕಾದ್ಮೇಲೆ ಅವ್ನು ದೇವ್ರಿಗೆ ಹೆಂಗೆ ಕೈ ಮುಗಿತಿದ್ದಾನೆ ನೋಡಿ. ಆಮೇಲೆ ನಾನು ನಮ್ಮ ಚೋಟ್ರ ಜೊತೆ ತುಂಬ ಆಟ ಆಡಿದೆ. ಇದಾಗಿತ್ತು ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.